ಡಿಕೆ ಪರ ಮತ್ತೆ ಬ್ಯಾಟ್ ಬೀಸಿದಂತಹ ಇಕ್ಬಾಲ್ ಅಹಮದ್. ರಾಮನಗರದ ಶಾಸಕ ಇಕ್ಬಾಲ್ ರಿಂದ ಡಿಕೆಗೆ ಬೆಂಬಲ. ಕಾಂಗ್ರೆಸ್ಗಾಗಿ ಹಗಲಿರುಳು ದುಡಿತಾ ಇದ್ರು ಡಿಕೆ ಶಿವಕುಮಾರ್. ಡಿಕೆ ಪರ ಮತ್ತೆ ಬ್ಯಾಟ್ ಬೀಸಿದಂತಹ ಇಕ್ಬಾಲ್ ಅಹಮದ್. ರಾಮನಗರದ ಶಾಸಕ ಇಕ್ಬಾಲ್ ರಿಂದ ಡಿಕೆಗೆ ಬೆಂಬಲ. ಕಾಂಗ್ರೆಸ್ಸಿಗಾಗಿ ಹಗಲಿರುಳು ದುಡಿತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು. ಪಕ್ಷಕ್ಕಾಗಿ ತ್ಯಾಗ ಮಾಡಿರುವಂತಹ ಜೀವ ಅವರದ್ದು. ಡಿಕೆ ಅವರ ಅಂದರೆ ಪರವಾಗಿ ಬಲವನ್ನು ಪ್ರದರ್ಶನ ಮಾಡುವುದು ತಪ್ಪಲ್ಲ, ಬೆಂಬಲ ಸೂಚಿಸುವುದು ತಪ್ಪಲ್ಲ. ನಾನು ಸದಾ ಡಿಕೆ ಶಿವಕುಮಾರ್ ಅವರ ಪರವಾಗಿ ನಿಂತುಕೊಳ್ತೇನೆ ಅಂತ ಹೇಳಿಬಿಟ್ಟು ಇಕ್ಬಾಲ್ ಅವರು ಹೇಳಿರುವಂಥದ್ದು. ಎಸ್ ವೀಕ್ಷಕರೇ, ಆಗಲೇ ಹೇಳ್ತಾ ಇದ್ದೆ, ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಂದರೆ, ಈ ಬಿಹಾರದ ಎಲೆಕ್ಷನ್ ಮುಗಿದ ಕೂಡಲೇ ನವೆಂಬರ್ ಕ್ರಾಂತಿ ಸೈಲೆಂಟ್ ಆಗಿತ್ತು. ಆದರೆ ಯಾಕೋ ಕ್ರಾಂತಿ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇಲ್ಲ. ಈಗ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಇಕ್ಬಾಲ್ ಅವರು ಹೇಳಿರುವಂಥ ಮಾತೇನು ಅಂತಂದರೆ, ನಾವು ಸಿದ್ದರಾಮಯ್ಯ ಅವರದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಸಿದ್ದರಾಮಯ್ಯ ಆಡಳಿತ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಡಿಕೆ ಶಿವಕುಮಾರ್ ಅವರಿಗೆ ಸಂದಬೇಕಾಗಿರುವಂತಹ ಅಷ್ಟೂ ಒಂದು ವಿಚಾರಗಳು ಸಂದಬೇಕು, ಅಷ್ಟು ಮರ್ಯಾದೆಗಳೇ ಸಂದಬೇಕು. ಯಾಕಂದರೆ ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ದುಡಿದವರು, ಸಮರ್ಥ ನಾಯಕರಿದ್ದಾರೆ ಅಂತ ಹೇಳಿ ರಾಮನಗರದ ಶಾಸಕ ಇಕ್ಬಾಲ್ ಅವರು ಹೇಳಿರುವಂತಹ ಮಾತು. ಡಿಕೆ ಶಿವಕುಮಾರ್ ಅವರ ಪರವಾಗಿ ಧ್ವನಿಯನ್ನು ಎತ್ತಿದ್ದಾರೆ. ಕಾಂಗ್ರೆಸ್ಗಾಗಿ ಹಗಲಿರುಳು ಡಿಕೆ ಶಿವಕುಮಾರ್ ಅವರು ದುಡಿತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬೇಕು ಅನ್ನೋದೇ ನಮ್ಮ ಒಂದು ಅನಿಸಿಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಕಾಂಗ್ರೆಸ್ನಲ್ಲಿ ಇಬ್ಬಾಗವಾಗ್ತಾ ಇರುವಂಥದ್ದು. ಇದನ್ನೇನಾದರೂ ಗಂಭೀರವಾಗಿ ಕನ್ಸಿಡರ್ ಮಾಡದೆ ಹೋದರೆ ನಿಜವಾಗ್ಲೂ ಹೇಳ್ತಿದ್ದೀನಿ, ಕರ್ನಾಟಕದಲ್ಲಿ 2.5 ವರ್ಷಕ್ಕೆ ಎಂಡ್ ಆಗುತ್ತೆ ಕಾಂಗ್ರೆಸ್ ಸರ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.